ಅಮ್ಮವರು ಕಷಾಯ ಕುಡ್ಸೋದಕ್ಕಂತ ರೂಮಿಗೆ ಬಂದ್ರಲ್ಲ, ಅವಾಗ ನೀವಿಬ್ರು ಈ ವಿಷಯನ ಮಾತಾಡ್ತಾ ಇದ್ರಾ? ನಾನ್ ಕೀ ಕೇಳೋದಕ್ ಬಂದಾಗ ಏನು ಮಾತಾಡ್ಲೇ ಇಲ್ಲ ಮೇಡಮ್ಮು. ಓಹೋ ಹೋ, ಇವಾಗ ಅರ್ಥ ಆಯ್ತು ಬಿಡು. ಈ ವಿಷಯ ಹೇಳೋದಕ್ಕೆನಾ? ಹೌದು. ಆಮೇಲೆ ಇನ್ನೊಂದು ಹೇಳಿದ್ಲು. ಏನು? ನಿನ್ ವಿಷಯದಲ್ಲಿ ನಾನು ಹುಷಾರಾಗಿರ್ಬೇಕಂತೆ. 1ಕ್ಕೆ 10 ಸಲ ಹೇಳಿದ್ಲು. ಏನೋ ಯೋಚನೆ ಮಾಡು, ಪಾಪ ಡಬಲ್ ಏಜೆಂಟ್ ಆಗಿ ಬೇರೆ ಕೆಲಸ ಮಾಡ್ತಿದ್ಯಾ. ನಿಮ್ ಮೇಡಮ್ ಕಮಿಷನ್ ಕೊಡ್ತಾರೆ ಅಂತ್ಯಾ. ಅದಕ್ಕೆ ಸ್ವಲ್ಪ ಹುಷಾರಾಗಿರು ಅಂದೆ. ಸುಮ್ಮನೆ ಇರು ಶಾಂತಿ, ನೀನು ಬೇರೆ. ಅದೆಲ್ಲ ಬೇಡ ಅಂತ ಬಿಟ್ಟು ತುಂಬಾ ದಿನ ಆಯ್ತು. ಇತ್ತೀಚೆಗೆ ಅವಳೇನು ಕೇಳ್ತಾ ಇಲ್ಲ, ನಾನೇನು ಹೇಳ್ತಾ ಇಲ್ಲ. ನನಗೆ ಅರ್ಥ ಆಗ್ತಿಲ್ಲ ಚಿನ್ನು. ಇದ್ದಕ್ಕಿದ್ದ ಹಾಗೆ ಈ ಟಾಪಿಕ್ ನ ಓಪನ್ ಮಾಡಿ ನಿನಗ್ ಯಾಕೆ ಈ ತರ ಸರ್ಟಿಫಿಕೇಟ್ ಕೊಟ್ಲು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಶಾಂತಿ. ನನಗನ್ಸುತ್ತೆ ಅವಳು ಏನೋ ಆಟ ಆಡ್ತಾ ಇದ್ದಾಳೆ. ನಾನು ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ಅವಳು. ಅವಳಿಗಿರುತ್ತೆ ಆ ಭಯ. ಆಮೇಲೆ ಆಚೆಯಿಂದೆಲ್ಲ ಹೆದರ್ಸ್ತಿದಾರಲ್ಲ ಅವಳಿಗೆ. ಅದಕ್ಕೆ ಯಾರಿರ್ಬೋದು ಏನು ಅಂತ ಪ್ಲಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ. ನೋಡ್ ಶಾಂತಿ, ನಾನು ಯಾರ ಜೊತೆನೂ ಇದುವರೆಗೂ ಆತರ ನಡ್ಕೊಂಡಿಲ್ಲ. ಅವಳು ಏನೇ ತಿಪ್ಪರ್ಲಾಗ ಹಾಕಿದ್ರು ನನ್ನ ಹೆಸರನ್ನ ಮಾತ್ರ ಅವಳು ಕೆಡ್ಸೋದಕ್ಕೆ ಚಾನ್ಸೇ ಇಲ್ಲ. ಇವಾಗ ಬಿಟ್ಟಾಕೋ, ಹೊಟ್ಟೆ ಹಸಿತಾ ಇದೆ, ನಡಿ ಹೋಗೋಣ. 1 ನಿಮಿಷ. ಯಾರಪ್ಪ? ಲವರಾ? ಸುಮ್ನೆ ಇರ್ತೀಯ ನೀನು? ಅದು ನಮ್ಮೂರಲ್ಲಿ ನಮ್ಮ ಸೋದರ ಹತ್ರ ಇದ್ದಾರೆ ಅಂತ ಹೇಳ್ತಾ ಇದ್ನಲ್ಲ, ಅವ್ರು ಯಾಕೋ ಫೋನ್ ಮಾಡ್ತಾ ಇದಾರೆ. ನೀನ್ ಊಟ ಮಾಡ್ತಾ ಇರು, ನಾನು ಫೋನ್ ಮಾತಾಡ್ಬಿಟ್ಟು ಬರ್ತೀನಿ. ಸರಿ, ಹೋಗು. ನನ್ ಬದುಕಲ್ಲಿ ಇವನು ಬರ್ದೇ ಇದ್ದಿದ್ರೆ ನಾನೀಗಿರೋ ಪರಿಸ್ಥಿತಿಯಲ್ಲಿ ಏನಾಗ್ಬಿಡ್ತಿದ್ದೆ. ಭಗವಂತ ನನ್ನ ಬದುಕಲ್ಲಿ ಜನರನ್ನು ಕಿತ್ಕೊಂಡ, ಆದ್ರೆ ಇವನಂತ ಒಳ್ಳೆ ಸ್ನೇಹಿತನ ಕೊಟ್ಟ ನನಗೆ. ಥ್ಯಾಂಕ್ಸ್ ದೇವ್ರೆ. ಇವನಿಲ್ದೆ ಹೋಗಿದ್ರೆ ನನ್ ಬದುಕಿ ಏನಾಗ್ತಿತ್ತು? ಅಮ್ಮ, ಅಚ್ಚು. ಬಂದೆ ಅತ್ಗೆ. ಹೇಳಿ ಅತ್ತೆ. ಚಿನ್ನು, ಅದೇ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳಿದ್ನಲ್ಲೋ. ಅದಾ ಅತ್ತೆ, ಏನಂದ್ರೆ ನನಗೆ ಈ ತಿಂಗಳು ಸಂಬಳ ಇನ್ನೂ ಕೊಟ್ಟಿಲ್ಲ. ಇನ್ನೊಂದ್ 2-3 ದಿನ ನಿಮ್ಮ ಅಕೌಂಟಿಗೆ ನಾನು ಕಳ್ಸಿಕೊಡ್ತೀನಿ. ಹಾಗೆ ಅತ್ತೆ, ನೀವು ಹೇಳಿದ್ದೆಲ್ಲ ನನಗೆ ನೆನಪಿದೆ. ನೀವೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಮಾಧವಿ ನನಗೆ ಅತ್ತೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳು ಒಂದು ಹೆಣ್ಣು. ಅವಳಿಗೆ ಒಂದು ಅವಶ್ಯಕತೆ ಇದೆ ಅಂದ್ರೆ ನಾವದಕ್ಕೆ ದುಡ್ಡಿನ ಮುಖ ನೋಡ್ತಾ ಸುಮ್ಮನೆ ಕೂರೋದಕ್ಕಾಗಲ್ಲ. ನಾನು ಹೇಗಾದ್ರೂ ಮಾಡಿ ಕಳ್ಸಿಕೊಡ್ತೀನಿ, ನೀವೇನು ಚಿಂತೆ ಮಾಡೋದಕ್ಕೆ ಹೋಗ್ಬೇಡಿ. ಚಿನ್ನು, ದುಡ್ಡು ಕೊಡೋದು ದೊಡ್ಡದಲ್ಲ. ಇನ್ ಸ್ವಲ್ಪ ದಿನದಲ್ಲಿ ನಾವು ಅವಳಿಗೆ ಒಂದು ಗಂಡು ಹುಡುಕಿ ಮದ್ವೆ ಮಾಡ್ಬೇಕು ಕಣೋ. ಇಲ್ಲಾಂದ್ರೆ ಇನ್ನ 3-4 ವರ್ಷ ಮದ್ವೆ ಆಗೋ ಯೋಗನೇ ಇಲ್ಲ ಕಣೋ. ಹಾಗಂತ ನಮ್ ಜ್ಯೋತಿಷ್ರು ಹೇಳಿದ್ರು ಕಣೋ. ಅಷ್ಟು ಬೇಗ ಹೇಗೆ ಸಾಧ್ಯ ಅತ್ತೆ? ಮದ್ವೆ ಮಾಡಕ್ ಆಗದೆ ಇದ್ರು ನಿಶ್ಚಿತಾರ್ಥನಾದ್ರೂ ಮಾಡ್ಬೇಕಲ್ವಪ್ಪ. ಮದ್ವೆ ಆಮೇಲೆ ಬೇಕಾದ್ರೂ ಮಾಡ್ಕೊಬೋದು ಅಂತ ಹೇಳ್ತಿದ್ದಾರೆ. ಸರಿ ಅತ್ತೆ, ಮಾಧವಿಗೆ ನೀವು ಗಂಡು ನೋಡೋದಕ್ಕೆ ಶುರು ಮಾಡಿ. ಮದ್ವೆಗೆ ಏನ್ ಮಾಡ್ಬೇಕೋ ಆ ವ್ಯವಸ್ಥೆನ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಏನಪ್ಪ ಚಿನ್ನು, ಹೀಗ್ ಮಾತಾಡ್ತಾ ಇದೀಯಾ? ಯಾಕತ್ತೆ, ನಾನೇನಾದ್ರೂ ತಪ್ಪು ಮಾತಾಡದ್ನ? ಯಾಕೆ ಹೀಗೆ ಹೇಳಿದ್ರಿ? ಅಲ್ಲ ಕಣೋ, ನಿಮ್ಮ ಅಮ್ಮನ ಆಸೆ, ನಮ್ಮ ಯಜಮಾನ್ರ ಆಸೆ, ನಿನ್ ಸೋದ್ರ ಮಾವ ಕೂಡ ಅದೇ ಆಸೆ ಇಟ್ಕೊಂಡಿದ್ರಲ್ವೇನೋ. ಅವ್ರಿಬ್ರ ಆಸೆ ಏನಿತ್ತು ಹೇಳು? ಮಾಧವಿನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅಲ್ವೇನೋ? ಅತ್ತೆ, ಈಗಾಗಲೇ ಈ ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ತುಂಬಾ ಸಲ ಮಾತಾಡಿದ್ದೀನಿ. ನೀವು ಮತ್ತೆ ಮತ್ತೆ ಅದನ್ನೇ ಕೇಳಿದ್ರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅತ್ತೆ. ನೋಡಿ, ಮಾಧವಿ ಅಂತಲ್ಲ, ನನಗೆ ಯಾರನ್ನೂ ಮದುವೆ ಆಗೋ ಆಸೆ ಇಲ್ಲ, ಮನ್ಸೂ ಇಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹಾಗಲ್ಲ ಚಿನ್ನು, ನಿನ್ಗೆ ಈಗ ಗೊತ್ತಾಗೋದಿಲ್ಲ. ವಯಸ್ಸಾದ್ಮೇಲೆ ಯಾರಾದ್ರೂ ಜೊತೆಗಿರ್ಬೇಕಲ್ವೇನೋ? ಎಷ್ಟು ದಿನ ಅಂತ ನೀನು ಹೀಗೆ ಇರ್ತೀಯ? ನಿನ್ಗೇನಾದ್ರೂ ಮದ್ವೆ ಆಗಿದ್ದಿದ್ರೆ ನಾನು ಈ ಮಾತು ಹೇಳ್ತಿದ್ನಾ? ನೀನೇ ಯೋಚನೆ ಮಾಡಪ್ಪ. ಅತ್ತೆ, ಆ ವಿಷಯನ ನಾನು ನೋಡ್ಕೋತೀನಿ. ನೀವು ಮತ್ತೆ ಮತ್ತೆ ಈ ವಿಷಯನ ತೆಗೆದು ನನಗೆ ಧರ್ಮಸಂಕಟದಲ್ಲಿ ಸಿಕ್ಕಾಕ್ಸ್ಬೇಡಿ. ನೋಡಿ, ನಾನೊಂದು 2-3 ದಿನದಲ್ಲಿ ದುಡ್ಡನ್ನ ಅರೇಂಜ್ ಮಾಡಿ ಕಳಿಸ್ತೀನಿ, ಆಯ್ತಾ? ಸರಿ, ನಾನು ಮತ್ತೆ ಮಾಡ್ತೀನಿ. ನಿಮ್ಮ ಆರೋಗ್ಯ ಹುಷಾರು. ಚಿನ್ನು, ಚಿನ್ನು, ಅಯ್ಯೋ, ಫೋನ್ ಇಟ್ಟೇ ಬಿಟ್ನಲ್ಲ ಇವನು.
ನಾನು ಹೇಳೋದು ಇವನ್ಗೆ ಅರ್ಥನೇ ಆಗಲ್ವಲ್ಲ. ನಿಮ್ಮ ಅಮ್ಮನ ಆಸೆ, ನಮ್ಮ ಯಜಮಾನ್ರ ಆಸೆ, ಮಾಧವಿನ ನಿನ್ಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅಲ್ವೇನೋ? ಏನ್ ಹೇಳಿದ್ರು ಒಂದಿಷ್ಟು ಇಮೋಷನಲ್ ಆಗದೆ ಹೇಗಿದ್ದಾಳೋ ಹಾಗೆ ಇದ್ದಾಳಲ್ಲ. ನಿಜವಾಗ್ಲೂ ಇವಳು ಅರ್ಚನಾನಾ ಇಲ್ಲ ನಾನೇನೆ ಸುಮ್ಮನೆ ಏನೇನೋ ಹೋಗಿ ಕ್ರಾಸ್ ಕ್ವೆಶ್ಚನ್ ಮಾಡ್ಬಿಟ್ನಾ? ಎಸ್, ಈ ಐಡಿಯಾ ಯೂಸ್ ಮಾಡಿದ್ರೆ ನನಗೇನ್ ಬೇಕೋ ಅದನ್ನ ನಾನು ಪಡ್ಕೋಬಹುದು. ಆಮೇಲೆ ಮಾಡ್ತೀನಿ. ಅಮ್ಮ, ನೀವು ಊಟ ಮಾಡಿದ್ರೆ ಪಾತ್ರೆ ತೊಳೆದ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ನೀನ್ ಮನೆಗೆ ಹೋಗ್ಬೇಕಾ? ಹೋಗು. ನಿನ್ನ ಅವಸರಕ್ಕೆ ಪಾತ್ರೆ ತೊಳಿಬೇಕು ಅಂತ ನಾವು ಊಟ ಮಾಡಕ್ಕಾಗತ್ತಾ? ಹಂಗಲ್ಲ, ನಮಗ್ ಯಾವಾಗ ಬೇಕಾ ಅವಾಗ ಮಾಡ್ತೇವ್ ಕಣೆ. ಸರಿ, ನಿಮ್ಮಿಷ್ಟ. ಅತ್ತೆ, ಹೇಳಮ್ಮ. ಅಲ್ಲ, ನಾನು ಊಟಕ್ಕೆ ಕರೆದ್ರೆ ಬೇಡ ಅಂತ ಹೇಳ್ದೆ, ಯಾಕೆ ಮಲಗ್ಲಿಲ್ವಾ ನೀನು? ಇಲ್ಲ, ರಾಘವನ ಮಲಗಿಸ್ತಿದ್ದೆ. ನನಗೆ ನಿದ್ದೆ ಬರಲಿಲ್ಲ. ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೂ ನಿದ್ದೆ ಬರಲ್ಲ. ಏನಮ್ಮ ಮಂತ್ರ? ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ?